ನೀರಲ್ಲಿ ಅರಿಶಿನ ಪುಡಿ ಮತ್ತ ಜೊತೆಗೆ ಸಬಕಾರ ಪುಡಿ ಅದ್ರ ಜೊತೆಗೆ ಲಿಂಬೆನ ಇವ್ನ ಮೂರು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಇವತ್ತು ನೋಡಿ. ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬರೀ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಲಾಸಲ್ಲಿ ನೀರು ಹಾಕೋಣ. ಆನಂತರ ಅರಿಶಿನ ಪುಡಿ ಹಾಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ನೀವು ಇಲ್ಲಿ ನೀರು ಯಾವ ಕಲರ್ ಅದ, ಹಳದಿ ಕಲರ್ ಅದ, ಅರಿಶಿನ ಕಲರ್ ಆಗಿರುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ನೀರು ಯಾವ ಕಲರ್ ಆಗ್ತಂದ್ರೆ ಅರಿಶಿನ ಕಲರ್ ಆಗ್ತದೆ, ಅಂದ್ರೆ ಹಳದಿ ಕಲರ್ ಆಯ್ತು. ಈಗ ಈ ಅರಿಶಿನ ಕಲರ್ ನೀರ್ ಜೊತೆಗೆ ಸಬಕಾರ ಪುಡಿ ಮಿಕ್ಸ್ ಮಾಡೋಣ. ಏನಾಗ್ತದ್ರಿ, ವಾವ್, ನೋಡ್ಬೋದು ಇಲ್ಲಿ ಅರಿಶಿನ ಕಲರ್ ನೀರು ರಕ್ತಗೆ ಎಕ್ಕಾತ, ಪೂರ ಕೆಂಪು ಕಲರ್ ಆಯ್ತು. ಏನು ಒಳಗಡೆ ಏನು ರಿಯಾಕ್ಷನ್ ಆತ, ಕಾರಣ ಏನಂತ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಾಗ ಕಮೆಂಟ್ ಮಾಡಿ. ನೋಡ್ಬೋದು ಇಲ್ಲಿ ಪೂರ ಅರಿಶಿನ ಕಲರ್ ನೀರು ಪೂರ ರೆಡ್ ಆಗೋಯ್ತು, ಪೂರ ರಕ್ತದ ರೀತಿ ಕಾಣಬಹುದು. ನೋಡ್ಬೋದು ನೀವು ಇಲ್ಲಿ. ಈಗ ಇದಕ್ಕ ನಾವು ಲಿಂಬೆಹಣ್ಣು ಹಾಕೋಣ. ಲಿಂಬೆಹಣ್ಣು ಹಾಕಿದ ಮೇಲೆ ಈ ಕಲರ್ ಚೇಂಜ್ ಆಗುತ್ತೋ ಇಲ್ಲ ನೋಡೋಣ ಬರ್ರಿ. ಅರ್ಧ ಲಿಂಬೆಹಣ್ಣು ಹಾಕಿದೀವಿ. ಈಗ ನೋಡ್ಬೋದು ಮ್ಯಾಗಿನ ಸ್ವಲ್ಪ ಹಳದಿ ಕಲರ್ ಆಯ್ತು, ರೆಡ್ ಹೋಗಿ ಹಳದಿ ಕಲರ್ ಆತ. ಮುಂಚೆ ಇದ್ದಂತ ಕಲರ್ ಆಗತ್ತೆ. ಇದು ಪೂರ ಹೆಣ್ಣ ನೋಡ್ಬರಿ ಏನಾಗತ್ತೆ. ಈಗ ಮಿಕ್ಸ್ ಮಾಡೋಣ, ನೋಡ್ಬರ್ರಿ ಮೊದ್ಲಿಗೆ ಬರುತ್ತಾವಿಲ್ಲ ಅದೇ. ನೋಡ್ಬೋದು ಇಲ್ಲಿ ಮೊದಲು ಯಾವ ಕಲರ್ ಇತ್ತಲ್ಲ ಹಳದಿ ಕಲರ್, ಅದೇ ಕಲರ್ ಆಗತ್ತೆ. ಕಲರ್ ಚೇಂಜ್ ಆಗುತ್ತೆ, ರೆಡ್ ಐತಿದೆಲ್ಲ. ಪೂರ ಗ್ಲಾಸಲ್ಲಿದ್ದ ನೀರೆಲ್ಲ ಪೂರ ಬಣ್ಣ ಬದಲಾಯ್ತು. ಫಸ್ಟ್ ಏನಿತ್ತು ಹಳದಿ ಕಲರ್ ದರ್ಶನ ಹಾಕಿದಾಗ, ನಂತರ ಸಬಕಾರ ಪುಡಿ ಹಾಕಿದ ನಂತರ ಪೂರ ರೆಡ್ ಆಯ್ತು ಬ್ಲಡ್ ರೀತಿ ಒಳಗೆ. ಈಗ ವಾಪಸ್ ನಾವು ಅದ್ರ ಜೊತೆ ಲಿಂಬೆನ್ ಮಿಕ್ಸ್ ಮಾಡಿದಾಗ ಕಲರ್ ಪೂರ ಮತ್ತೆ ಮೊದಲಿದ್ದಂಥ ಕಲರೇ ವಾಪಸ್ಸಿಗೆ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಿಂದ ಎಕ್ಸ್ಪ್ಲೇನ್ ಮಾಡುವಂಥ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಮತ್ತೊಂದು ವಿಡಿಯೋ ಸಿಗ್ತೇನೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.